ಇಲ್ಲ, ಇದು ಮೌನ ಅನ್ನೋದಕ್ಕಿಂತ ನಾವು ಏನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಭಾರತ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹೋರಾಟ, ಪ್ರತಿಭಟನೆಯ ಸಂಘಟನೆ ಹಕ್ಕನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಾಕ್ಬೇಕನ್ನುವಂಥ ಷಡ್ಯಂತ್ರವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇದು ಬರೀ ರಾಜಭವನದ ಷಡ್ಯಂತ್ರ ಅಲ್ಲ, ಕೇಂದ್ರ ಸರ್ಕಾರದ ಷಡ್ಯಂತ್ರ. ಕೇಂದ್ರ ಸರ್ಕಾರದ ಷಡ್ಯಂತ್ರದ ಭಾಗವಾಗಿ ಇವತ್ತು ರಾಜಭವನ ಸಂಪೂರ್ಣ ದುರುಪಯೋಗ ಆಗಿದೆ. ರಾಜ್ಯಪಾಲರು ಯಾವುದೇ ಪೂರ್ವಪರಗಳನ್ನು ಚರ್ಚೆ ಮಾಡದೆ, ಅದರ ಬಗ್ಗೆ ಮಾಹಿತಿಗಳನ್ನು ಪಡೆದೇ ಏಕಾಏಕಿಯಾಗಿ ಮಾಡಿದಂತಹ ಒಂದು ಆದೇಶ ಇವತ್ತು ಇಷ್ಟೊಂದು ಕೋಲಾಹಲವನ್ನೆಲ್ಲ ಸೃಷ್ಟಿ ಮಾಡ್ತಾ ಇದೆ. ಜನತೆಯಿಂದ ಆಯ್ಕೆಯಾಗಿರುವಂತಹ ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನು ಉರುಳಾಕಿಸ್ಬೇಕು ಅನ್ನುವಂತಹ ಪಿತೂರಿಯನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ. ಆ ಪಿತೂರಿಯ ವಿರುದ್ಧ ನಾವೆಲ್ಲರೂ ಇವತ್ತು ಹೋರಾಟ ಮಾಡ್ತಾ ಇದೀವಿ. ನಮಗೆ ಇವತ್ತು ನಂಬಿಕೆ ಇದೆ, ಮನೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಇಷ್ಟೊಂದೆಲ್ಲ ಇವರೆಲ್ಲ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರಗಳನ್ನು ಮೀರಿ ಕಾನೂನಲ್ಲಿ, ನ್ಯಾಯಾಂಗದಲ್ಲಿ ಇವರು ಗೆದ್ದು ಬರ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಆದರೆ ಈ ಸಂದರ್ಭದಲ್ಲಿ ದಲಿತ, ದಮನಿತ, ಶೋಷಿತ ಸಮುದಾಯಗಳು ಮನೆ ಸಿದ್ದರಾಮಯ್ಯರ ಜೊತೆಗಿದ್ದೀವಿ ಮತ್ತು ರಾಜ್ಯ ಸರ್ಕಾರದ ಜೊತೆಗಿದ್ದೀವಿ. ರಾಜ್ಯ ಸರ್ಕಾರ 136 ಸೀಟ್ಗಳನ್ನು ಪಡೆದು ಇವತ್ತು ಅಧಿಕಾರ ಮಾಡ್ತಿರ್ಬೇಕಾದ್ರೆ ವಿರೋಧ ಪಕ್ಷ ಅಧಿಕಾರಕ್ಕೆ ಸ್ಪಂದನೆಯನ್ನ, ಸಹಕಾರವನ್ನು ಕೊಡೋದ್ರ ಬದಲಾಗಿ ಈ ಸರ್ಕಾರವನ್ನು ಉರುಳಿಸೋದಕ್ಕೆ ಹೊರಟಿದೆ. ಹಾಗಾಗಿ ಸರ್ಕಾರವನ್ನು ಉರುಳಿಸೋಕೆ ಹೊರಟಿರುವಂಥ ಷಡ್ಯಂತ್ರದ ವಿರುದ್ಧ ದಮನಿತ ಸಮುದಾಯಗಳು ಇದ್ದೀವಿ. ಇದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಲ್ಲ. ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ನ ಜೈಲಿಗೆ ಹಾಕಿದ್ರು, ಹೇಮಂತ್ ಸೊರೇನ್ ಅವರನ್ನು ಜೈಲಿಗೆ ಹಾಕಿದ್ರು. ಕೇರಳದ ಸರ್ಕಾರ ಉಳಿಸೋದಕ್ಕೆ ಇದೇ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಇದೇ ರೀತಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಹತ್ತಿರ ಸರ್ಕಾರಗಳು ದೇಶದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಕುತಂತ್ರವನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡೋಕೆ ಹೊರಟಿದ್ದಾರೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿ ಸರ್ಕಾರದ ತಪ್ಪುಗಳನ್ನ ಇಂಚಿಂಚಾಗಿ ಪ್ರತಿ ಸಲ ಟೀಕೆ ಮಾಡುವಂಥ ಸಾಮರ್ಥ್ಯ ಇರುವಂಥ ನಾಯಕ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಅವರ ನಂತರದಲ್ಲಿ ಪ್ರಬಲವಾಗಿ ನರೇಂದ್ರ ಮೋದಿ ಅವರ ವಿರುದ್ಧವಂತ ಹೋರಾಟಗಳನ್ನು ಮಾಡ್ತಾ ಇರುವಂತಹ ಒಬ್ಬ ಜನನಾಯಕ ಸಿದ್ದರಾಮಯ್ಯನವ್ರನ್ನ ಮುಗಿಸಾಕ್ಬೇಕನ್ನುವಂಥ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಎಷ್ಟು ದುರಂತ ಮತ್ತು ಬೇಜಾರಂತದಂದ್ರೆ, ಭ್ರಷ್ಟಾಚಾರದ ಬಗ್ಗೆ ಇವತ್ತು ಬಿಜೆಪಿ ಅವರು ಮಾತಾಡೋಕೆ ಶುರು ಮಾಡಿದ್ದಾರೆ. ಆದರೆ ಈ ಬೇರೆ ಯಾವುದೋ ಪಕ್ಷದಲ್ಲಿ ಇದ್ದು ಭ್ರಷ್ಟಾಚಾರ ಮಾಡಿ ಆ ನಂತರ ಬಿಜೆಪಿಗೆ ಸೇರ್ಕೊಂಡ್ರು ಅಂತ ಹೇಳಿದ್ರೆ ಅವರೆಲ್ಲರೂ ಸಚ್ಚರಿದ್ರಿಂದ ಆಗ್ಬಿಡ್ತಾರೆ. ಅಂದ್ರೆ ಬಿಜೆಪಿ ಅಂದ್ರೆ ಒಂದು ರೀತಿಯಲ್ಲಿ ವಾಷಿಂಗ್ ಮಿಷನ್ ತರ ಆಗ್ತಾ ಇದೆ. ಇವತ್ತು ಭ್ರಷ್ಟಾಚಾರಿಗಳ ಕೂಪವೇ ಅದನ್ನು ಇಟ್ಕೊಂಡು ಬೇರೆ ಪಕ್ಷಗಳನ್ನು ಟೀಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಸರಿಯಾದಂಥದ್ದಲ್ಲ. ಮತ್ತು ರಾಜಭವನ ಇವತ್ತು ಪಕ್ಷಪಾತಿ ಆಗ್ತಾ ಇದೆ. ರಾಜಭವನದ ಎದುರುಗಡೆ, ರಾಜ್ಯಪಾಲರ ಎದುರುಗಡೆ ನಿರಾಣಿ ಅವರ ಭ್ರಷ್ಟಾಚಾರದ ಪ್ರಕರಣ ಇದೆ, ಕುಮಾರಸ್ವಾಮಿ ಅವರ ಭ್ರಷ್ಟಾಚಾರದ ಪ್ರಕರಣ ಇದೆ, ಜೊಲ್ಲೆ ಅವರ ಭ್ರಷ್ಟಾಚಾರದ ಪ್ರಕರಣ ಇದೆ, ಜನಾರ್ದನ್ ರೆಡ್ಡಿ ಅವರ ಭ್ರಷ್ಟಾಚಾರದ ಪ್ರಕರಣ ಇದೆ. ಆ ಪ್ರಕರಣಗಳಿಗೆ ಕುರಿತಂತೆ ಯಾವುದೇ ಆದೇಶ ಮಾಡದೆ ಅವನ್ನ ಹಾಗೆ ಇಟ್ಕೊಂಡು ಸಿದ್ದರಾಮಯ್ಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅರ್ಥ ಏನು? ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ 40 ವರ್ಷಗಳ ಕಾಲ ಸ್ವಚ್ಛವಾದಂಥ ಆಡಳಿತ ಕೊಟ್ಟಿದ್ದಾರೆ. ಇದನ್ನು ಸಹಿಸಿಕೊಳ್ಳೋದಕ್ಕಾದ್ರೆ ಇವರು ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯರ ಜೊತೆಗೆ ಶೋಷಿತ, ದಮನಿತ, ಅಹಿಂದ ಸಮುದಾಯಗಳು ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ.